ಸರ್ ನೀವು ಮಾತಾಡ್ತಾ ಹೋದ ಹಾಗೆ ನಿಮ್ಮ ಮಾತಿನಲ್ಲಿ ಒಂದು ಫಿಲ್ಮ್ ನೋಡ್ದಂಗೆ ಸರ್, ಅದಟ್ ಇಮ್ಯಾಜಿನೇಷನ್ ಇದೆಯಲ್ಲ, ಅಂದರೆ ಅಷ್ಟು ಕ್ಲಾರಿಟಿ ಇದೆ ನಿಮಗೆ. ಇದು ಹೇಗೆ ಮಾಡಬೇಕು, ಇದು ಹೀಗಾಗಬೇಕು ಹಾಗೆ ಆಗಬೇಕು. ಮೋರೋವರ್ ನೀವು ಬಿಲ್ಡರ್ ಆಗಿರೋದ್ರಿಂದ ಆ ಪರ್ಫೆಕ್ಷನ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಈಗ ರೆಸಿಡೆನ್ಷಿಯಲ್ ಸ್ಕೂಲ್ ಇದು ನಿಮ್ಮದು, ಹಾಗಾಗಿ ಸಾಮಾನ್ಯವಾಗಿ ಬೇರೆ ಬೇರೆ ಕಡೆಗಳಿಂದೆಲ್ಲ ಬಂದೇ ಬರ್ತಾರೆ ವಿದ್ಯಾರ್ಥಿಗಳು. ಅವರ ಓವರ್ ಆಲ್ ಕೇರ್ ಟೇಕಿಂಗ್ ಇದೆಯಲ್ಲ, ಇದು ಒಂದು ಸವಾಲೇ ಸರ್. ಇದನ್ನು ಯಾವ ಥರ ನೀವು ಹ್ಯಾಂಡಲ್ ಮಾಡ್ತಿದ್ದೀರಿ? ಆ್ಯಕ್ಚುಲಿ ತುಂಬ ಕರೆಕ್ಟ್ ಆಗಿರುವಂಥ ನೀವು ಕ್ವಶನ್ ಕೇಳಿದ್ದೀರಿ ಅವಿನಾಶ್. ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದಿಸ್. ನಾನು ಆ್ಯಕ್ಚುಲಿ ಯು ಆರ್ ಟೋಟಲಿ ಕಾನ್ಫಿಡೆಂಟ್. ಅದು ಬೇರೆ ವಿಷಯ. ಯಾಕಂತ ಹೇಳಿದ್ರೆ ನನ್ನ ಕೆರಿಯರ್ ಇದ್ದು ಒಂದು ಬಹಳ ದೊಡ್ಡ ಭಾಗ ನಾನು ಈ ವ್ಯವಸ್ಥೆ ಒಳಗಡೆನೇ ಇದ್ದೆ. ನಾನು ಸುಮಾರು ಒಂದು 11 ವರ್ಷಗಳಷ್ಟು ಕಾಲ ನಮ್ಮ ಜಿಲ್ಲೆದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವಾಗ ಮೈ ಎಂಟೈರ್ ಫೋಕಸ್ ವಾಸ್ ಆನ್ ಹಾಸ್ಟೆಲ್ ಸಿಸ್ಟಮ್. ಎಲ್ಲೋ ಬೀದರಿಂದನೋ ಕಲಬುರಗಿಯಿಂದನೋ ಅಥವಾ ರಾಯಚೂರಿಂದನೋ ಮಗು ಅಂತಂದು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿರ್ತಾರೆ. ಇಟ್ಸ್ ಎ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಆ ಮಗುವಿಗೆ ನಾವು ಇಮಿಡಿಯೇಟ್ ಪೇರೆಂಟ್ ಯಾರು ಅಂತ ಹೇಳಿದ್ರೆ ನಾವೇ. ಈಗ ನಾವು ನಿಂತ್ಕೊಂಡಿರುವಂಥ ಜಾಗ ಒಂದು ರೂಮ್. ಈ ರೂಮಲ್ಲಿ 4 ಮಕ್ಕಳು ವಾಸ ಮಾಡ್ತಾರೆ. 4 ಮಕ್ಕಳಿಗೆ ಬೇಕಾದಷ್ಟು ಕಾಟ್ ಇರುತ್ತೆ, 4 ಮಕ್ಕಳಿಗೆ 4 ಟೇಬಲ್ ಇರುತ್ತೆ, ಜೊತೆಗೆ 4 ಕಬೋರ್ಡ್ಸ್ ಕೊಡ್ತೀವಿ 4 ಮಕ್ಕಳಿಗೆ. ಸೊ ವಿಶೇಷ ಏನು ಅಂತ ಹೇಳಿದ್ರೆ 4 ಮಕ್ಕಳಿಗೆ 2 ವಾಶ್ರೂಮ್ಸ್ ಇದೆ. ಓಕೆ. ಸೊ 2 ಕಮೋಡ್ ಇರುತ್ತೆ, 1 ಸಿಂಕ್ ಇರುತ್ತೆ. ಏಕಕಾಲದಲ್ಲಿ 3 ವಿದ್ಯಾರ್ಥಿಗಳು ಅದನ್ನು ಬಳಸ್ಕೊಳ್ಬೋದು. ಸಿಂಕ್ ಬಳಸ್ಕೊಳ್ಬೋದು, ಜೊತೆಗೆ 2 ಬಾತ್ರೂಮನ್ನು ಬಳಸ್ಕೊಳ್ಬೋದು. ಒಂದು. ಎರಡನೇದು, ಇದರ ಕೆಳಗಡೆ ಬೇಸ್ಮೆಂಟಲ್ಲಿ ಒಂದು 300 ಜನರಷ್ಟು ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಊಟ ಮಾಡಬಹುದಾದಂಥ ಒಂದು ಡೈನಿಂಗ್ ಹಾಲ್ ಇದೆ. ಸೊ ವಿಶಾಲವಾಗಿರುವಂಥ ಕಿಚನ್ ಇದೆ, ವೆಲ್ ಇಕ್ವಿಪ್ಡ್ ಕಿಚನ್, ಮಾಡರ್ನ್ ಕಿಚನ್ ಇದೆ. ಒಳ್ಳೆಯ ಅಡುಗೆಯವರನ್ನು ಆಯ್ಕೆ ಮಾಡಿದ್ದೇವೆ. ನಮ್ದೊಬ್ರು ಅಡ್ವೈಸರ್ ಒಬ್ಬರು ಪೀಡಿಯಾಟ್ರಿಷಿಯನ್ ಇದ್ದಾರೆ. ಸೊ ಅವರು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ, ಮಗುವಿಗೆ ಒಂದು ಡಯಟ್ ರೀತಿಯ ಆಹಾರವನ್ನು ಕೊಡಬೇಕು, ಒಂದು ಫಿಕ್ಸ್ಡ್ ಡಯಟ್. ಅದರಲ್ಲಿ ಫ್ರೂಟ್ಸ್ ಇರಬೇಕು, ಐಸ್ ಕ್ರೀಮ್ ಇರಬೇಕು, ಚಾಕ್ಲೇಟ್ ಇರಬೇಕು, ಅನ್ನ ಇರಬೇಕು, ಸಾರು ಸಾಂಬಾರು ರೊಟ್ಟಿ ಎಲ್ಲದರದ್ದು ಒಂದು ಒಳ್ಳೆಯ ಒಂದು ಬ್ಯಾಲೆನ್ಸ್ಡ್ ಡಯಟ್. ಒಳ್ಳೆಯ ವಾರ್ಡನ್ಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ ನಾವು. ಸೊ ಇಲ್ಲಿ ಒಬ್ಬರು ಡಾಕ್ಟರ್ ದಿನ ವಿಸಿಟ್ ಮಾಡ್ತಾರೆ, ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ಒಂದು ಅರ್ಧ ಗಂಟೆದ್ದು ಭಜನೆ, ಸಾಮೂಹಿಕವಾಗಿರುವಂಥ ಭಜನೆ ಪ್ರತಿನಿತ್ಯ ಹಾಸ್ಟೆಲಲ್ಲಿ ರಾತ್ರಿ ಕನಿಷ್ಠ 1.5 ಗಂಟೆ ಕೂತ್ಕೊಂಡು ಓದೋದಕ್ಕೆ ವ್ಯವಸ್ಥೆ ಇದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ರೆಸಿಡೆನ್ಷಿಯಲ್, ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್, ರಾಧಾ ಫಾರ್ಮ್ಸ್, ಸಾಣೂರ್ ವಿಲೇಜ್, ಕಾರ್ಕಳ, ಉಡುಪಿ.